ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ಪ್ರಧಾನಿ ನರೇಂದ್ರ ಮೋದಿ ಇಂದು ಸೆಷೆಲ್ಸ್ನ ರಾಜಧಾನಿ ವಿಕ್ಟೋರಿಯಾದಲ್ಲಿ ಆ ದ್ವೀಪ ರಾಷ್ಟ್ರದ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಆ ಮೂಲಕ ಅವರು ಸೆಷೆಲ್ಸ್ ಪಾರ್ಲಿಮೆಂಟ್ನಲ್ಲಿ ಮಾತನಾಡಿದ ಭಾರತದ ಮೊದಲ ಪ್ರಧಾನಿ ಎಂಬ ಹೆಗ್ಗಳಿಕೆಯೂ ಕೂಡ ಪಾತ್ರರಾಗಿದ್ದಾರೆ. ಈ ವೇಳೆ ಅವರು ಭಾರತೀಯ ಸಂಸ್ಕೃತಿಯ ಭಾಗವಾಗಿರುವ ಸಮೋಸ, ದೀಪಾವಳಿ ಆಚರಣೆ ಮತ್ತು ನವರಾತ್ರಿಯ ಸಂದರ್ಭದಲ್ಲಿ ಆಡಲಾಗುವಂತಹ ಗರ್ಭ ನೃತ್ಯವನ್ನು ಉಲ್ಲೇಖಿಸಿದ್ದಾರೆ. ಸೆಷೆಲ್ಸ್ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಿದ ಭಾರತದ ಮೊದಲ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಪ್ರಧಾನಿ ಮೋದಿ 250 ವರ್ಷಗಳಿಗಿಂತಲೂ ಹಿಂದೆ ಈ ದ್ವೀಪಕ್ಕೆ ಆಗಮಿಸಿದ ಮೊದಲ ಭಾರತೀಯರನ್ನ ನೆನಪಿಸಿಕೊಂಡರು. ಅವರ ಕಥೆಗಳು ಇಂದು ಹಿಂದೂ ಮಹಾಸಾಗರದ ಈ ರಾಷ್ಟ್ರದ ಆಧುನಿಕ ಇತಿಹಾಸದ ಭಾಗವಾಗಿವೆ ಎಂದು ಹೇಳಿದರು. ನಮ್ಮ ಸ್ನೇಹವು 50 ವರ್ಷಗಳ ಹಿಂದೆ ರಾಜತಾಂತ್ರಿಕ ಸಂಬಂಧಗಳ ಸ್ಥಾಪನೆಯೊಂದಿಗೆ ಪ್ರಾರಂಭವಾಗಿರಲಿಲ್ಲ. ಇದು ಅದಕ್ಕಿಂತ ಮುಂಚೆಯೇ ಆಗಸ್ಟ್ 1770ರಲ್ಲಿ ಪ್ರಾರಂಭವಾಯಿತು. ತೆಲೆಮಾಕ್ ಹಡಗಿನ ಮೂಲಕ ಸೆಂಟ್ ಆನಿ ದ್ವೀಪಕ್ಕೆ ಬಂದಿಳಿದವರಲ್ಲಿ 5 ಮಂದಿ ಭಾರತೀಯರಿದ್ದರು. ಆ ಪ್ರಯಾಣವು ಮುಂದೆ ಬಂದಂತ ಅನೇಕರಿಗೆ ದಾರಿ ತೋರಿಸಿತು. ಕಾಲಾನಂತರದಲ್ಲಿ ಅವರ ಕಥೆಗಳು ಆಧುನಿಕ ಸೆಷೆಲ್ಸ್ನ ಇತಿಹಾಸದ ಭಾಗವಾದವು. ನಮ್ಮ ನಡುವಿನ ಬಾಂಧವ್ಯವನ್ನು ಸರ್ಕಾರಗಳು ಸೃಷ್ಟಿಸಿಲ್ಲ ಎಂಬುದು ಇದು ನೆನಪಿಸುತ್ತದೆ. ಇದನ್ನು ಜನರು ನಿರ್ಮಿಸಿದ್ದಾರೆ, ಕುಟುಂಬಗಳು ಕೂಡ ಪೋಷಿಸಿವೆ ಮತ್ತು ತಲೆಮಾರುಗಳು ಉಳಿಸಿಕೊಂಡು ಬಂದಿವೆ. ಹಿಂದೂ ಮಹಾಸಾಗರ ಇದನ್ನು ಸಾಧ್ಯವಾಗಿಸಿದೆ ಎಂದು ಅವರು ಸೆಷೆಲ್ಸ್ ಸಂಸತ್ತಿನ ಸದಸ್ಯರಿಗೆ ಪ್ರಧಾನಿ ಮೋದಿ ತಿಳಿಸಿದರು. ಭಾರತ ಯಾವಾಗಲೂ ನಿಮ್ಮ ನಂಬಿಕಸ್ಥ ಪಾಲುದಾರನಾಗಿ ಉಳಿಯಲಿದೆ. ನಾವು ನಿಮ್ಮ ಸಾಧನೆಗಳನ್ನು ಸಂಭ್ರಮಿಸುತ್ತೇವೆ, ನಿಮ್ಮ ಆಕಾಂಕ್ಷೆಗಳಿಗೆ ಬೆಂಬಲ ನೀಡುತ್ತೇವೆ ಮತ್ತು ಜೊತೆಗೆ ಸ್ನೇಹಿತರಾಗಿ ಸದಾ ನಿಲ್ತೇವೆ ಎಂದು ಪ್ರಧಾನಿ ಮೋದಿ ಭರವಸೆಯನ್ನು ನೀಡಿದರು.